18 ವರ್ಷ ಪ್ರಾಯಕ್ಕಿಂತ ಕೆಳಗಿನ ವಿದ್ಯಾರ್ಥಿಗಳಲ್ಲಿ ಕಾನೂನು ವಿರುದ್ಧವಾದಂತಹ ಚಟುವಟಿಕೆಗಳು ದೈನಂದಿನ ಅಧಿಕವಾಗ್ತಾ ಇದೆ. ದೈನಂದಿನ ಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ತೆರೆದರೆ ನಮಗೆ ಸಿಗುವಂಥ ರಿಪೋರ್ಟುಗಳು. ಇಲ್ಲಿ ಯಕ್ಷ ಪ್ರಶ್ನೆ, ಇಂದಿನ ಜೆನ್ಜಿ ವಿದ್ಯಾರ್ಥಿಗಳನ್ನು ಯಾರು ತಿದ್ದುವುದು, ಹೇಗೆ ತಿದ್ದುವಂಥದ್ದು? ಹಿಂದಿನ ಕಾಲದಲ್ಲಿ ನಾವೆಲ್ಲ ಸಣ್ಣದಿರುವಾಗ ಮನೆ, ಶಾಲೆ, ನಮ್ಮನ್ನು ಶಿಸ್ತಿನ ಸಿಪಾಯಿಗಳನ್ನಾಗಿ ಮಾಡಿದೆ. ಮದರಸದಲ್ಲಿಯೂ ಶಾಲೆಯಲ್ಲಿಯೂ ಕೂಡ ಮನೆಯಲ್ಲಿಯೂ ಕೂಡ ನಮಗೆ ಹೊಡೆತಗಳು, ಬೈಗುಳಗಳು, ಅಷ್ಟೇ ಪ್ರೀತಿಯೂ ಕೂಡ ಸಿಗ್ತಾಯಿತ್ತು. ಈಗಿನ ವಿದ್ಯಾರ್ಥಿಗಳಿಗೆ ಹೊಡೆಯಬೇಕು ಅಂತ ಹೇಳುವ ವಾದ ನನಗಿಲ್ಲ. ಆದರೆ ಈಗಿನ ವಿದ್ಯಾರ್ಥಿಗಳ ರಕ್ಷಣೆಗೆ ಕಾನೂನಿದೆ, ಸಂವಿಧಾನ ಇದೆ, ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಮಕ್ಕಳ ಸಹಾಯವಾಣಿ ಇದೆ, ಎಲ್ಲವೂ ಇದೆ. ವಿದ್ಯಾರ್ಥಿಗಳು ಅದರ ಬಗ್ಗೆ ಮಾಹಿತಿ ಕೂಡ ಇದೆ. ಶಾಲೆಯಲ್ಲಿ ಶಿಕ್ಷಕರ ವಿರುದ್ಧವೇ ಏನಾದರೂ ಹೇಳಿದರೆ FIR ದಾಖಲಿಸುವಂಥದ್ದು, ಮ್ಯಾನೇಜ್ಮೆಂಟ್ಗೆ ತಿಳಿಸುವಂಥದ್ದು, ಶಿಕ್ಷಕರನ್ನು ಮಕ್ಕಳು ಎದುರಿಸುವ ರೀತಿ. ಅದೇ ರೀತಿ ವಿದ್ಯಾರ್ಥಿಗಳೇ ಉಸ್ತಾದರುಗಳನ್ನು ಎದುರಿಸುವಂತಹ ರೀತಿ. ಸ್ವಂತ ಸಲಹಿದಂತಹ ತಂದೆಯನ್ನೇ ವಿದ್ಯಾರ್ಥಿಗಳು ಎದುರಿಸುವಂತಹ ಸನ್ನಿವೇಶ. ಈ ದುಸ್ಥಿತಿಯಲ್ಲಿರುವಂಥ ನಾವು ಈ ಜೆನ್ಜಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತಿದ್ದಬೇಕು, ಹೇಗೆ ತಿದ್ದಬೇಕು, ಯಾರು ತಿದ್ದಬೇಕು? ಕಳೆದ 10 ವರ್ಷದಿಂದ ಶಾಲಾ ಮುಖ್ಯೋಪಾಧ್ಯಾಯನಾಗಿ, ಮದರಸ ಅಧ್ಯಾಪಕನ ಭಾಗವಾಗಿ ಈ ಪ್ರಶ್ನೆಯನ್ನು ನಿಮ್ಮ ಮುಂದೆ ಕೇಳ್ತಾ ಇದ್ದೇನೆ. ಈ ವಿದ್ಯಾರ್ಥಿಗಳನ್ನು ಹೇಗೆ ತಿದ್ದುವಂಥದ್ದು, ಯಾರು ತಿದ್ದುವಂಥದ್ದು? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಅದರಲ್ಲಿ ಇಷ್ಟವಾದ ಕಮೆಂಟಿಗೆ ನನ್ನ ಕಡೆಯಿಂದ ಬಹುಮಾನ ಕೂಡ ಇದೆ. ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ. ವೇಷ ನೋಡಿ ಕೇವಲ ಮುಸ್ಲಿಮರು ಮಾತ್ರವಲ್ಲ, ಎಲ್ಲ ವಿಭಾಗದವರು ಕೂಡ ಭಾಗವಹಿಸಿ ಉತ್ತಮವಾದ ಒಂದು ಸೊಲ್ಯೂಷನ್ ನಮಗೆ ಇದರಿಂದ ಸಿಗಬೇಕು. ಇಲ್ಲಿ ನಾನು ಕಾನೂನನ್ನು ವಿರೋಧಿಸುವಂಥದ್ದ ಅಥವಾ ವಿದ್ಯಾರ್ಥಿಗಳ ವಿರೋಧವಾಗಿ ಮಾತಾಡುವಂಥದ್ದ, ಪೋಷಕರ ಪರವಾಗಿ ಮಾತಾಡುವಂಥದ್ದ, ಶಿಕ್ಷಕರ ಪರವಾಗಿ ಮಾತಾಡುವಂಥದ್ದು ಯಾವುದು ಪರ ವಿರೋಧ ನನಗಿಲ್ಲ. ನಮಗೆ ಒಂದು ಸೊಲ್ಯೂಷನ್ ಅಗತ್ಯವಿದೆ ರಿಸರ್ಚಿನ ಭಾಗವಾಗಿ. ಖಂಡಿತವಾಗಲೂ ನೀವೆಲ್ಲರೂ ಭಾಗವಹಿಸಿ ಉತ್ತಮವಾದ ಕಮೆಂಟನ್ನು ನೀಡಿ.